ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಾ? ಹೇಗಿತ್ತು ನಿಮ್ ದಿನ? ಚೆನ್ನಾಗಿ ಹೋಯ್ತಾ? ತುಂಬಾ ಚೆನ್ನಾಗಿತ್ತಂತ ಭಾವಿಸ್ಕೊಳ್ತಾ ಇವತ್ತಿನ ಸೆಷನ್ ನಾವು ಶುರು ಮಾಡೋಣ. ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನ್ ನೋಡ್ತೀವಂದ್ರೆ ಈ ಟೆನ್ಸಸ್ ಬಗ್ಗೆ ಕಲಿಯಕ್ ಶುರು ಮಾಡೋಣ. ಕಾಲ, ಇದು ನಾವು ಚಿಕ್ಕ ವಯಸ್ಸಿಂದಾನೇ ತುಂಬಾ ಓದ್ತಾನೆ ಇದೀವಲ್ವಾ, ಆದ್ರೆ ಕೆಲವು ಸಂದರ್ಭಗಳಲ್ಲಿ ನಮ್ಗೆ ಡೌಟ್ ಬರತ್ತೆ. ಇಲ್ಲಿ ಯಾವ್ದು ಉಪಯೋಗಿಸ್ಬೇಕು, ಏನ್ ಬಳಸ್ಬೇಕು, ಅದು ನಮ್ಗೆ ಸರಿ ಗೊತ್ತಿಲ್ವೇ, ಕನ್ಫ್ಯೂಸ್ ಆಗತ್ತೆ ಮ್ಯಾಮ್, ತುಂಬಾ ವಿಪರೀತ ಕನ್ಫ್ಯೂಸ್ ಆಗತ್ತೆ. ಇವೆಲ್ಲ ನಿಮ್ಮ ಡೌಟ್ ಆಗಿರ್ಬೋದು. ಖಂಡಿತ ಅದನ್ನ ನಾನು ಕ್ಲಾರಿಫೈ ಮಾಡ್ತೀನಿ. ಎಷ್ಟೇ ಸುಲಭವಾಗಿ ನಿಮ್ಗೆ ಅರ್ಥ ಆಗತ್ತೋ, ನೆನಪಲ್ಲಿ ಇಟ್ಕೊಳಕ್ ಆಗತ್ತೋ, ಅದನ್ನ ನಾನು ಪ್ರಯತ್ನಿಸಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇವತ್ತಿನ ಸೆಷನ್ ನೋಡೋಕ್ ಮುಂಚೆ ಎರಡ್ ಮೂರು ವಿಷಯಗಳನ್ನ ಹೇಳ್ತೀನಿ. ಆ ಯಾವಾಗ್ಲೂ ಒಂದ್ ಕ್ಲಾಸ್ ಶುರು ಮಾಡುವಾಗ ಹೊಸ ವಿಷಯನ ಒಂದ್ ಕಲಿತೀನಿ. ಅದನ್ನ ನೀವು ಎಲ್ಲಾದ್ರೂ ಒಂದ್ ಕಡೆ ಖಂಡಿತವಾಗಿ ಬರ್ದಿಟ್ಕೊಳ್ಳಿ. ಅದು ಫ್ಯೂಚರ್ ಅಲ್ಲಿ ನಿಮ್ ಯಾವುದೇ ಒಂದು ಎಕ್ಸಾಮ್ ಆಗಿರ್ಬೋದು, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅದು ತುಂಬಾ ಉಪಯೋಗವಾಗುತ್ತೆ. ಅದಿಲ್ಲದೆ ಇವತ್ತಿನ ಸೆಷನ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಪ್ರಶ್ನೆ ಏನಾದ್ರೂ ಇದ್ರು ನೀವು ಚಾಟ್ ಬಾಕ್ಸ್ ಅಲ್ಲಿ ಹೇಳಿ, ಅದ್ ಕೇಳಿ ತಕ್ಷಣನೇ ಕ್ಲಾರಿಫೈ ಮಾಡ್ಕೊಂಬಿಡಿ. ಕೊನೆಯಲ್ಲಿ ಇವತ್ತಿನ ಸೆಷನ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನಾನು ಕೇಳ್ತೀನಿ. ಅವೆಲ್ಲ ಈ ಕಂಜಂಕ್ಷನ್ಸ್ ಬಗ್ಗೆ ಇರೋ ಪ್ರಶ್ನೆಗಳು. ಸೊ ಗೊತ್ತಿರೋ ಉತ್ತರಗಳನ್ನ ತಕ್ಷಣ ಬರ್ದಿಟ್ಕೊಂಬಿಡಿ. ಆನ್ಸರ್ಸ್ ಮಾತ್ರ ಬರ್ಕೊಂಡ್ರೆ ಸಾಕು. ಕ್ವೆಶನ್ ಆನ್ಸರ್ ಎರಡೂ ಬರ್ಕೊಬೇಕು ಅನ್ನೋದಿಲ್ಲ. ಬರೀ ಆನ್ಸರ್ ಅದು A, B, C ಆ ಆಪ್ಷನ್ ಮಾತ್ರ ನೀವು ಚೂಸ್ ಮಾಡಿದ್ರೆ ಸಾಕು, ಸರಿನಾ? ಆಪ್ಷನ್ ಎ ಅಂತ ಪಕ್ಕದಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಇಲ್ಲ, ಯಾವ ಕಂಜಂಕ್ಷನ್ ಉಪಯೋಗಿಸ್ಬೇಕು ಆ ಆಪ್ಷನ್ ಇದ್ರೆ ಆ ಆಪ್ಷನ್ ಮಾತ್ರ ಬರ್ದ್ರೆ ಸಾಕು. ಆನ್ಸರ್ ಅದ್ರ ಜೊತೆಗಿರೋ ಇದರ್ ನೇದರ್ ಅದೆಲ್ಲ ಬರೆಯೋದು ಬೇಡ. ಕ್ವೆಶನ್ ನಂಬರ್ 2 ಆನ್ಸರ್ ಎ ಅಷ್ಟೇ ಸಾಕು, ಆಯ್ತಾ? ಸೊ ಇವತ್ತಿನ ಸೆಷನ್ ಅಲ್ಲಿ ಹೊಸದಾಗಿ ಏನ್ ತಿಳ್ಕೊಳ್ಳೋಣ ನೋಡೋಣವಾ? ನಮ್ಮ ದೇಶದಲ್ಲಿ ಎಷ್ಟೋ ವಿಷಯಗಳು ಅಂದಂದಿಗೂ ನಡೀತಾನೆ ಇದೆ ಅಲ್ವಾ? ಅವಲ್ಲಿ ಎಷ್ಟೋ ವಿಷಯಗಳು ನಾವು ನೆನಪಲ್ಲಿ ಇಟ್ಕೊಂಡು ಏನ್ ನಡೀತಿದೆ ಇದ್ರ ಬಗ್ಗೆ ಏನಾದ್ರೂ ಪ್ರಮಾಣವಾಗಿ ಇರೋ ಇನ್ಫಾರ್ಮೇಶನ್ ನಮ್ಗೆ ತಿಳಿದಿದ್ರೆ ಅದನ್ನ ಬರ್ದಿಟ್ಕೊಬೋದು, ಬೇರೆಯವ್ರಿಗೂ ಹೇಳ್ಕೋಬಹುದು ಅಲ್ವಾ? ಹೇಳ್ಬೋದು, ನಿಮ್ ಗೆಳೆಯರಿಗೂ ಹೇಳ್ಬೋದು. ಇವಾಗ ತನಕ ನಮ್ಮ ದೇಶದಲ್ಲಿ ಎಷ್ಟು ಸ್ಯಾಟಲೈಟ್ಸ್ ಇಂಡಿಯಾ ಲಾಂಚ್ ಮಾಡಿದ್ದಾರೆ? ಹೌ ಮೆನಿ ಸ್ಯಾಟಲೈಟ್ಸ್ ಹ್ಯಾವ್ ಬೀನ್ ಲಾಂಚ್ ಬೈ ಇಂಡಿಯಾ ಟಿಲ್ ಡೇಟ್? ಐಡಿಯಾ ಇದೆಯಾ ಎಷ್ಟಿದೆ ಅಂತ, ಎಷ್ಟು ಲಾಂಚ್ ಮಾಡಿದ್ದಾರೆ ಅಂತ? 342. 342 ಸ್ಯಾಟಲೈಟ್ಸ್ ಇವಾಗ ತನಕ ಇಂಡಿಯಾನಲ್ಲಿ ಲಾಂಚ್ ಆಗಿದೆ, ಲಾಂಚ್ ಮಾಡಿದ್ದಾರೆ. ಇಂಡಿಯನ್ ಬ್ಯಾಡ್ಮಿಂಟನ್ ಪ್ಲೇಯರ್ ಹೂ ಬಿಕೇಮ್ ದಿ ಫಸ್ಟ್ ಇಂಡಿಯನ್ ಟು ವಿನ್ ಅನ್ ಒಲಿಂಪಿಕ್ ಮೆಡಲ್ ಇನ್ ದ ಸ್ಪೋರ್ಟ್. ಯಾರವರು? ಅವರೊಂದು ಹೆಂಗಸರು. ಯಾರಾದ್ರೂ ಗೆಸ್ ಮಾಡಿದೀರಾ? PV ಸಿಂಧು ಅಂತ ಒಬ್ರು ಹೇಳಿದ್ದಾರೆ. ಅಲ್ಲ, ಗುಡ್ ಗೆಸ್. PV ಸಿಂಧು ಅಲ್ಲ, ಇನ್ನೊಬ್ರು ಸಾಯ್ನಾ ನೆಹ್ವಾಲ್. ಇವರೇ ಇಂಡಿಯಾಗೆ ಫಸ್ಟ್ ಒಲಿಂಪಿಕ್ ಮೆಡಲ್ ಗೆದ್ದವರು. ಯಾವ ಊರ್ನ ಈ ಕೆರೆಗಳ ಊರು ಅಂತ ಹೇಳ್ತಾರೆ? ಮುಂಚೆ ನೋಡಿದ್ರೆ ಬೆಂಗಳೂರಲ್ಲಿ ಎಷ್ಟೋ ಕೆರೆಗಳಿತ್ತು, ಆದ್ರೆ ಇವಾಗ ನೋಡಿದ್ರೆ ಜಾಸ್ತಿ ಅಪಾರ್ಟ್ಮೆಂಟ್ಗಳು, ಹೈರೈಸ್ ಬಿಲ್ಡಿಂಗ್ಸ್ ಬಂದ್ಬಿಟ್ಟಿದೆ. ಬೆಂಗಳೂರ್ನ ಹೇಳಕ್ ಆಗೋದಿಲ್ಲ ಈಗ. ಇವಾಗ್ಲೂ ಈ ಊರ್ನ ಸಿಟಿ ಆಫ್ ಲೇಕ್ಸ್ ಅಂತ ಹೇಳ್ತಾರೆ. ಎರಡು ಊರಿದೆ ಆಕ್ಚುಲಿ. ನೀವು ಎರಡರಲ್ಲಿ ಯಾವ್ದಾದ್ರು ಒಂದು ಊರ್ ಬಗ್ಗೆ ಹೇಳಿದ್ರು ಪರವಾಗಿಲ್ಲ. ಎನಿ ವೈಲ್ಡ್ ಗೆಸ್ ವಿಚ್ ಸಿಟಿ ಇಸ್ ಬಿನ್ ಕಾಲ್ಡ್ ಅ ಸಿಟಿ ಆಫ್ ಲೇಕ್ಸ್? ಎರಡು ಊರಿದೆ ಅಂತ ಹೇಳಿದಲ್ಲ, ಒಂದು ಉದಯ್ಪುರ್, ಮತ್ತೊಂದು ಭೋಪಾಲ್. ಒಂದು ಉದಯ್ಪುರ್, ಮತ್ತೊಂದು ಭೋಪಾಲ್. ಇದನ್ನೇ ನಾವು ಸಿಟಿ ಆಫ್ ಲೇಕ್ಸ್ ಅಂತ ಕರಿತೀವಿ. ಡೆಟ್ರಾಯ್ಟ್ ಆಫ್ ಏಷ್ಯಾ. ಡೆಟ್ರಾಯ್ಟ್ ಆಫ್ ಏಷ್ಯಾ ಅಂತ ಯಾವ ಊರನ್ನ ಹೇಳ್ತಾರೆ? ಈ ಊರು ನಮ್ ಇಂಡಿಯಾ ದೇಶದಲ್ಲೇ ಇರೋದು. ಯಾವ ಊರನ್ನ ಹೇಳೋದು ನಾವು? ನಾವು ಚೆನ್ನೈನೇ ಡೆಟ್ರಾಯ್ಟ್ ಆಫ್ ಏಷ್ಯಾ ಅಂತ ಕರಿತೀವಿ. ಹಾಗಾದ್ರೆ ಯಾಕೆ ಆತರ ಹೇಳ್ತೀವಿ? ಯಾಕಂದ್ರೆ ಈ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ನಮ್ಮ ದೇಶದಲ್ಲೇ ಹೆಚ್ಚಾಗಿ ಮಾಡೋದು ಅಂದ್ರೆ ಚೆನ್ನೈನಲ್ಲೇ. ಇಟ್ ಈಸ್ ದಿ ಲಾರ್ಜೆಸ್ಟ್ ಹಬ್ ಫಾರ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಹ್ಯಾಸ್ ಎ ಸಿಗ್ನಿಫಿಕೆಂಟ್ ಪ್ರೆಸೆನ್ಸ್ ಆಫ್ ಗ್ಲೋಬಲ್ ಆಟೋಮೇಕರ್ಸ್. ಸರಿನಾ? ಈ ಒಂದು ಸೆಂಟೆನ್ಸ್ ಅಲ್ಲಿ ಮಿಸ್ಟೇಕ್ ಇದೆ. ಏನ್ ಮಿಸ್ಟೇಕ್ ಅದು?
ಈ ಸೆಂಟೆನ್ಸ್ ನಾವು ಓದ್ ನೋಡಿದ್ರೆ, ದೇ ಶೇರ್ ದ ಮನಿ ಬಿಟ್ವೀನ್ ದೆಮ್, ಅವರು ಆ ದುಡ್ಡನ್ನ ಅವರೊಳಗೆ ಅವರು ಶೇರ್ ಮಾಡ್ಕೊಂಡ್ರು ಅಂತ ಹೇಳಿದ್ದಾರೆ. ವಾಕ್ಯ ಓದಿದ್ರೆ ಸರಿಗೆ ತಾನೇ ಇದೆ ಅಂತ ಅನ್ಸತ್ತೆ, ಆದ್ರೆ ಏನೋ ಒಂದು ತಪ್ಪಿದೆ. ಏನ್ ತಪ್ಪಂದ್ರೆ, ಆ ಬಿಟ್ವೀನ್ ಅನ್ನೋ ಪದ ಮಧ್ಯದಲ್ಲಿ ಕೊಟ್ಟಿದಾರಲ್ಲ, ಆ ಪದ ಇಲ್ಲಿ ಸರಿ ಇಲ್ಲ. ಯಾಕೆ ಮ್ಯಾಮ್ ಸರಿ ಇಲ್ಲ? ಅವರೊಳಗೆ ತಾನೇ ಅವರು ಶೇರ್ ಮಾಡ್ಕೊಂಡಿದ್ದಾರೆ, ಯಾಕಿದು ತಪ್ಪು? ಯಾಕೆ ತಪ್ಪು ಅಂದ್ರೆ, ಇಬ್ರೊಳಗೆ ಆ ಹಣವಾದದ್ದು ಡಿಸ್ಟ್ರಿಬ್ಯೂಟ್ ಮಾಡಕ್ ಆಗ್ತಿದೆ, ಶೇರ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಇಬ್ರು ಇದ್ದಾರೆ. ಓನ್ಲಿ ಬಿಟ್ವೀನ್ ಟೂ ಆಫ್ ದೆಮ್. ಅಂತಹ ಸಂದರ್ಭದಲ್ಲಿ ಬಿಟ್ವೀನ್ ಅನ್ನೋ ಪ್ರೆಪೋಸಿಷನ್ ನ ಬಳಸ್ತೀವಿ ಪ್ರೆಪೋಸಿಷನ್ ಆಗಿ. ಎರಡಕ್ಕಿಂತ ಹೆಚ್ಚಾಗಿರೋ ಸಂದರ್ಭದಲ್ಲಿ ನಾವು ಅಮಂಗ್ ಅನ್ನುವ ಪ್ರೆಪೋಸಿಷನ್ ನ ನಾವು ಉಪಯೋಗಿಸ್ಬೇಕು. ದೇ ಶೇರ್ ದ ಮನಿ ಅಮಂಗ್ ದೆಮ್, ಈ ಒಂದು ಆಪ್ಷನ್ ಸರಿಯಾಗಿರೋದು. ಆಯ್ತಾ? ದೇ ಶೇರ್ ದ ಮನಿ ಅಮಂಗ್ ದೆಮ್. ಈ ಪಿಕ್ಚರ್ ನ ನೆನಪಲ್ಲಿ ಇಟ್ಕೊಳ್ಳಿ. ಬಿಟ್ವೀನ್ ಅನ್ನೋದು ಇಬ್ರೊಳಗೆ ಇರುವಾಗ, ಒಂದನ್ನ ಹಂಚ್ತಿದೀವಿ ಅಂದ್ರೆ ಅದು ಇಬ್ರೊಳಗೆ ಹಂಚ್ತಿರೋದು. ಎರಡಕ್ಕಿಂತ ಹೆಚ್ಚಾಗಿರೋ ಜನ ಇದಾರಂದ್ರೆ ಆಗ ಅಮಂಗ್ ಅನ್ನೋ ಪ್ರೆಪೋಸಿಷನ್ ನ ನಾವು ಬಳಸ್ಬೇಕು. ಸೊ 5 ಹೊಸ ವಿಷಯಗಳು ಫೋರ್ತ್ ಕ್ಲಾಸ್ ಅಲ್ಲಿ ನಾವು ಈ ಪ್ರೆಸಿಡೆಂಟ್, ಸಿಟಿ ಆಫ್ ಪಿಂಕ್ ಸಿಟಿ, ಕರೆಕ್ಟ್, ಸಿಟಿ ಆಫ್ ಡ್ರೀಮ್ಸ್, ಇದೆಲ್ಲ ನಾವು ತಿಳ್ಕೊಂಡ್ವಿ. ಅದೇ ತರ ಇವತ್ತಿನ ಸೆಷನ್ ಅಲ್ಲಿ ಸಿಟಿ ಆಫ್ ಲೇಕ್ಸ್ ನ ಯಾವ ಊರನ್ನ ಕರೀತಾರೆ, ಎಷ್ಟು ಸ್ಯಾಟಲೈಟ್ಸ್ ಒಟ್ಟು ಇಂಡಿಯಾ ದೇಶ ಲಾಂಚ್ ಮಾಡಿದೆ, ಇಂತಹ ವಿಷಯಗಳು ತಿಳ್ಕೊಂಡಿದ್ದೀವಿ. ರೈಟ್? ಇವತ್ತಿನ ಸೆಷನ್ ಅಲ್ಲಿ ನಾವು ಟೆನ್ಸಸ್ ಬಗ್ಗೆ ನೋಡೋಣ. ಈ ಟೆನ್ಸಸ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರೆ, ಈ ಕ್ರಿಯಾಪದ, ಆ ವಾಕ್ಯದಲ್ಲಿರೋ ಕ್ರಿಯಾ, ಹಾಡೋದು, ಮಾತಾಡೋದು, ಬರೆಯೋದು, ಓಡೋದು, ಇವೆಲ್ಲ ನಾವು ಏನಂತ ಹೇಳೋದು? ಕ್ರಿಯಾಪದ ಅಂತ ಹೇಳ್ತೀವಿ. ಆ ಕ್ರಿಯಾಪದ ಯಾವಾಗ ಕೆಲಸವಾದದ್ದು ನಡೆದಿದೆ, ಇವಾಗ ನಡೆದಿದ್ಯಾ, ನಡೆದು ಮುಗ್ದಿರೋ ವಿಷಯ ಬಗ್ಗೆ ಮಾತಾಡ್ತಿದ್ದೀನ, ಇನ್ಮೇಲ್ ನಡೆಯೋ ವಿಷಯ ಬಗ್ಗೆ ಮಾತಾಡ್ತಿದ್ದೀನ, ಅದನ್ನ ಬೇಸ್ ಮಾಡಿನೇ ನಾನು ಯಾವ ಕಾಲದಲ್ಲಿದೆ ಅಂತ ಹೇಳಕ್ಕಾಗತ್ತೆ. ವರ್ತಮಾನ ಕಾಲನ, ಭೂತಕಾಲನ, ಭವಿಷ್ಯತ್ ಕಾಲನ ಅಂತ ನನಗೆ ಆವಾಗ್ಲೇ ಗೊತ್ತಾಗತ್ತೆ. ವರ್ತಮಾನ ಕಾಲ, ಭೂತಕಾಲ ಮತ್ತೆ ಭವಿಷ್ಯತ್ ಕಾಲ. ಈ ಕಾಲ ಅನ್ನೋದು ಏನು? ಯಾವಾಗ ನಡೀತು ಆ ಒಂದು ವಿಷಯವಾದದ್ದು ಹೇಳ್ತಿದಾರಲ್ಲ, ಅದು ಯಾವಾಗ ನಡೀತು ಅದನ್ನ ಹೇಳೋದು ಈ ವರ್ಬ್, ಈ ಕ್ರಿಯಾಪದವೇ ನಮ್ಗೆ ಹೇಳೋದು. ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ನಿಮ್ಗೆ ಕನ್ನಡದಲ್ಲೂ ಬರ್ದಿರೋದು, ಯಾಕಂದ್ರೆ ನೀವು ಅದನ್ನ ರಿಲೇಟ್ ಮಾಡ್ಕೊಳ್ತೀರಾ. ಒಂದು ಸಿಂಪಲ್ ಆಗಿರೋ ಸೆಂಟೆನ್ಸ್, ಸಬ್ಜೆಕ್ಟ್ ವರ್ಬ್, ಅದು ಎರಡೇ ಇಟ್ಕೊಂಡು ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಹೇಳಕ್ಕಾಗತ್ತಾ? ಹೇಳ್ಬೋದು ಮಕ್ಳೇ, ಖಂಡಿತ ಹೇಳ್ಬೋದು. ಐ ಸಿಂಗ್, ನಾನ್ ಹಾಡ್ತೀನಿ. ಈ ಸೆಂಟೆನ್ಸ್ ನಾನು ಭೂತಕಾಲದಲ್ಲಿ ಹೇಳ್ಬೇಕಂದ್ರೆ ಐ ಸ್ಯಾಂಗ್. ನಾನು ಹಾಡ್ತೀನಿ, ನಾನು ಇನ್ನೂ ಹಾಡ್ಲಿಲ್ಲ, ಹಾಡ್ ಮುಗ್ಸಿಲ್ಲ, ಇನ್ಮೇಲೆ ನಾನು ಹಾಡೋದು. ಐ ವಿಲ್ ಸಿಂಗ್. ನಾನು ಹಾಡ್ತೀನಿ, ನಾನ್ ಹಾಡ್ದೆ, ನಾನು ಹಾಡ್ತೀನಿ, ಐ ವಿಲ್ ಸಿಂಗ್. ಇನ್ಮೇಲೆ ಆ ಕೆಲಸವಾದದ್ದು ನಡೆಯುತ್ತೆ. ಸೊ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಸೊ ಇವೆಲ್ಲ ನಾನು ಹೇಗ್ ಡಿಟರ್ಮೈನ್ ಮಾಡೋದು ಆ ಟೆನ್ಸ್ ಅಂತ ಈ ಸೆಂಟೆನ್ಸ್ ಅಲ್ಲಿ ಕೊಟ್ಟಿರೋ ವರ್ಬ್ ಬೇಸ್ ಮಾಡಿನೇ ನಾನು ಹೇಳ್ತೀನಿ. ಅದು ಮಾತ್ರ ಅಲ್ಲದೆ ಆ ವರ್ಬ್ ಜೊತೆ ಎಸ್ ಬರತ್ತಾ, ಇ ಎಸ್ ಬರತ್ತಾ, ಅವೆಲ್ಲ ಹೇಗೆ ಮ್ಯಾಮ್ ಗೊತ್ತಾಗುತ್ತೆ? ಇವಾಗ ಐ ಸಿಂಗ್ ಅಂತ ಹೇಳ್ತೀವಿ, ಒಬ್ರು ಹೇಳಿದ್ದಾರೆ ಚಾಟ್ ಬಾಕ್ಸ್ ಅಲ್ಲಿ, ಆದ್ರೆ ಅವ್ನ್ ಹಾಡ್ತಿದ್ದಾನಂದ್ರೆ ಹೀ ಸಿಂಗ್ಸ್ ಅಂತ ಹೇಳ್ತೀವಲ್ಲ, ಹೇಗದ್ ನಮ್ಗೆ ಗೊತ್ತಾಗತ್ತೆ? ಇಟ್ ಇಸ್ ಟೋಟಲಿ ಡಿಪೆಂಡೆಂಟ್ ಅಪಾನ್ ದಿ ಸಬ್ಜೆಕ್ಟ್ ದಟ್ ವಿ ಯೂಸ್ ಇನ್ ದಿ ಸೆಂಟೆನ್ಸ್. ಆ ಸೆಂಟೆನ್ಸ್ ಅಲ್ಲಿ, ಆ ವಾಕ್ಯದಲ್ಲಿ ಬರ್ದಿರೋ, ಉಪಯೋಗಿಸಿರೋ ಸಬ್ಜೆಕ್ಟ್ ಯಾವ ಒಬ್ಬ ವ್ಯಕ್ತಿ ಅಂದ್ರೆ ಅವನು, ಅವಳು, ಅದು, ನಾನು, ಇಂತಹ ಸಬ್ಜೆಕ್ಟ್ ಗಳೆಲ್ಲ ನಮ್ಗೆ ಗೊತ್ತಿದೆಲ್ಲ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಕರೆಕ್ಟ್. ಅದ್ರ ಬೇಸ್ ಮಾಡಿನೇ ನಾವು ಆ ವರ್ಬ್ ಜೊತೆ ಎಸ್ ಬರತ್ತಾ, ಇ ಎಸ್ ಬರತ್ತಾ, ಅದೆಲ್ಲ ಗೊತ್ತಾಗತ್ತೆ. ಇವಾಗ ಮೊದಲು ಟೆನ್ಸ್ ಅನ್ನ ನೋಡೋಕ್ ಮುಂಚೆ
ಫಸ್ಟ್ ನಮ್ಗೆ ಇದು ಚೆನ್ನಾಗಿ ಗೊತ್ತಿದ್ಯಾ ಅಂತ ನೋಡ್ಬೇಡ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ ಅಂದ್ರೆ ಯಾರೆಲ್ಲ ಬರ್ತಾರೆ? ನಾನು, ನಾವು. ಇದು ಏಕವಚನ, ಇದು ಬಹುವಚನ, ಸಿಂಗ್ಯುಲರ್, ಇದು ಪ್ಲೂರಲ್. ಇಲ್ಲಿ ನೀನು, ನೀವು. ಇಲ್ಲಿ ನೋಡಿದ್ರೆ ಎರಡಕ್ಕೂ ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಯೂಸ್ ಮಾಡೋ ವರ್ಡ್ ಯು. ಇಲ್ಲಿ ಐ, ಪ್ಲೂರಲ್ ಆಗಿ ವಿ. ಪ್ಲೂರಲ್. ನೀನು, ನೀವು, ಎರಡನೇ ಪರ್ಸನ್. ಫಾರ್ ಬೋತ್ ದೀಸ್ ವರ್ಡ್ಸ್, ಈ ಎರಡಕ್ಕೂ ಕಾಮನ್ ಆಗಿ ನಾವ್ ಹೇಳೋದೇ ಯು. ನೀನು ಅಂದ್ರೂ ಇವನೇ, ನೀವು ಅಂದ್ರೂ ಇವನೇ. ಥರ್ಡ್ ಪರ್ಸನ್ ಅವನು, ಅವಳು, ಅದು. ಅವನು, ಅವಳು, ಅದು ಅಂದ್ರೆ ಹಿ, ಶಿ, ಇಟ್. ಹಿ, ಶಿ, ಇಟ್. ಅವರು. ಕರೆಕ್ಟ್ ಮಕ್ಳೇ, ಇದನ್ನ ನಾನು ಮಿಸ್ ಮಾಡ್ಬಿಟ್ಟೆ ಅಲ್ಲ. ಸೂಪರ್, ನೀವು ಖಂಡಿತ ಹೇಳ್ಬಿಟ್ಟಿದ್ದೀರಾ ಕರೆಕ್ಟ್ ಆಗಿ. ಅವರು. ದೇ, ಫಸ್ಟ್ ಪರ್ಸನ್ ನಾನು ಮತ್ತೆ ನಾವು. ಎರಡನೇ ಪರ್ಸನ್ ನೀನು ಮತ್ತೆ ನೀವು. ಥರ್ಡ್ ಪರ್ಸನ್ ಅವನು, ಅವಳು, ಅದು. ಅವರು. ಕರೆಕ್ಟ್. ಸೊ ಫಸ್ಟ್, ಸೆಕೆಂಡ್, ಥರ್ಡ್ ಪರ್ಸನ್ ಇದು ನಮ್ಗೆ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ ಅದಾದ್ಮೇಲೆ ಬಳಸುವ ಈ ವರ್ಬ್ಸ್ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ತುಂಬಾ ಸುಲಭ ಗೊತ್ತಾಗತ್ತೆ. ಇವಾಗ ನಾವು ಫಸ್ಟ್ ನೋಡೋದು ಏನಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ನೋಡ್ಬಿಡೋಣ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವಾಕ್ಯ ರಚನೆ ಹೇಗಿರುತ್ತೆ ಅಂದ್ರೆ ಸಬ್ಜೆಕ್ಟ್, ಬೇಸ್ ಫಾರ್ಮ್ ಆಫ್ ವರ್ಬ್, ಅದ್ರ ಜೊತೆಗೆ ನಾನು ಎಸ್ ಸೇರಿಸ್ತೀನ, ಇ ಎಸ್ ಸೇರಿಸ್ತೀನ, ಅದಾದ್ಮೇಲೆ ಆಬ್ಜೆಕ್ಟ್. ಇದೊಂದೇ ಫಾರ್ಮ್ಯಾಟ್ ಆಫ್ ದಿ ಸೆಂಟೆನ್ಸ್. ಸಬ್ಜೆಕ್ಟ್, verb, S or ES along with the verb, then remaining part of the sentence. I play football. ಅಕಸ್ಮಾತ್ ಸೆಕೆಂಡ್ ಪರ್ಸನ್ ಆಗಿತ್ತಂದ್ರೆ ಯು ಪ್ಲೇ ಫುಟ್ಬಾಲ್. ನೀನು ಫುಟ್ಬಾಲ್ ಆಟ ಆಡ್ತೀಯ. ಯು ಪ್ಲೇ ಫುಟ್ಬಾಲ್. ಹಿ ಆರ್ ಶಿ ಪ್ಲೇಸ್ ಫುಟ್ಬಾಲ್. ಇಲ್ಲಿ ನೋಡಿ ವರ್ಬ್ ಜೊತೆ ಎಸ್ ಅನ್ನ ಸೇರಿಸ್ಬಿಟ್ಟಿದ್ದಾರೆ. ಅಂದ್ರೆ ನಾವೇನು ಒಂದು ವಿಷಯನ ನೆನಪಲ್ಲಿ ಇಟ್ಕೊಬೇಕಂದ್ರೆ ಐ, ವಿ, ಯು, ದೇ, ಈ 4 ಸಬ್ಜೆಕ್ಟ್ಗಳಿತ್ತು ಆ ವಾಕ್ಯದಲ್ಲಿ ಪ್ರಾರಂಭದಲ್ಲಿ ಅಂದ್ರೆ ನಾವು ವರ್ಬ್ ಆಗಿ ಅದನ್ನ ರಿಟೈನ್ ಮಾಡ್ಬಿಡ್ತೀವಿ. ಐ ಪ್ಲೇ, ಯು ಪ್ಲೇ, ವಿ ಪ್ಲೇ, ದೇ ಪ್ಲೇ ಅಂತ ಹೇಳ್ತೀವಿ. ಅಕಸ್ಮಾತ್ ಸಬ್ಜೆಕ್ಟ್ ಆಗಿರೋದು ಹಿ, ಶಿ, ಇಟ್ ಅಂತಿತ್ತಂದ್ರೆ ನಾವೇನ್ ಮಾಡ್ತೀವಿ? ಎಸ್ ಆರ್ ಇ ಎಸ್. ವರ್ಬ್ ಅಲೋನ್, ಬೇಸ್ ವರ್ಬ್ ಅಷ್ಟೇ. ಈ ಸಬ್ಜೆಕ್ಟ್ ಗಳಾದ್ಮೇಲೆ ಬೇಸ್ ಫಾರ್ಮ್ ಆಫ್ ವರ್ಬ್ ಮಾತ್ರ ಬರೀತೀವಿ. ಹಿ, ಶಿ, ಇಟ್ ಅಂತಿತ್ತಂದ್ರೆ ಇಟ್ ರೈನ್ಸ್, ಇಟ್ ರೈನ್ ಟುಮಾರೋ ಅಂತ ಹೇಳಲ್ಲ. ಇಟ್ ರೈನ್ಸ್ ಟುಮಾರೋ. ಇಟ್ ರೈನ್ಸ್ ಎವ್ರಿ ಡೇ. ಸಾರಿ, ಇಟ್ ರೈನ್ಸ್ ಎವ್ರಿ ಡೇ. ಇಟ್ ರೈನ್ಸ್ ಟುಮಾರೋ ಅಂತ ಹೇಳಿಲ್ಲ. ಇಟ್ ರೈನ್ಸ್ ಎವ್ರಿ ಡೇ. ಪ್ರತಿದಿನ ಅದು ಮಳೆ ಬೀಳತ್ತೆ. ಹಿ ರೈಟ್ಸ್ ಹಿಸ್ ಹೋಮ್ವರ್ಕ್. ಶಿ ಕುಕ್ಸ್ ಡಿನ್ನರ್. ನೋಡಿದ್ರೆ ಈ ಎಲ್ಲಾ ಉದಾಹರಣೆಗಳಲ್ಲೂ ಎಸ್ ನ ಆ ವರ್ಬ್ ಆದ್ಮೇಲೆ ಸೇರಿಸಿದೀನಿ. ಎಸ್ ಅಲ್ಲದೆ ಇ ಎಸ್, ಈ ಎಲ್ಲನ್ನು ಉಪಯೋಗಿಸ್ಬೋದು. ಕ್ಯಾಚ್ ಅಂತಿದೆ ಅಂದ್ರೆ ಕ್ಯಾಚಸ್. ಐ ಕ್ಯಾಚ್ ದಿ ಬಾಲ್. ಶಿ ಕ್ಯಾಚಸ್ ದಿ ಬಾಲ್. ಹಿ ಕ್ಯಾಚಸ್ ದಿ ಬಾಲ್.
ಐ ಬ್ರಷ್ ಮೈ ಟೀತ್, ನಾನು ಪ್ರತಿದಿನ ಹಲ್ಲು ಉಜ್ತೀನಿ. ಐ ಬ್ರಷ್ ಮೈ ಟೀತ್ ಎವ್ರಿ ಡೇ. ಶಿ ಬ್ರಷಸ್ ಹರ್ ಟೀತ್ ಟ್ವೈಸ್ ಅ ಡೇ, ಅವಳು ಪ್ರತಿ ದಿವಸ 2 ಸತಿ ಹಲ್ಲು ಉಜ್ತಾಳಪ್ಪ. ಶಿ ಬ್ರಷಸ್ ಹರ್ ಟೀತ್ ಟ್ವೈಸ್ ಅ ಡೇ. ಎಸ್ಒ ಇಎಸ್ಒ ಈ 3 ಸಬ್ಜೆಕ್ಟ್ಗಳಿಗೂ ನಾವು ಬಳಸ್ತೀವಿ. ಐ ವಿ ಯು ದೇ ಅಂತಿದ್ಯ ಅಂದ್ರೆ ಬೇಸ್ ಫಾರ್ಮ್ ಆಫ್ ವರ್ಬ್ ಆಗಿ ಅದು ರಿಟರ್ನ್ ಆಗ್ಬಿಡುತ್ತೆ. ಇವೆಲ್ಲ ಎಲ್ಲಪ್ಪ ನಾನು ಬಳಸ್ತೀನಿ, ಇದೆಲ್ಲ ನಾನು ಇಲ್ಲಿ ಉಪಯೋಗಿಸ್ತೀನಿ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೆನ್ಪಿಟ್ಕೊಬೇಕಾಗಿರೋ ಒಂದು ವಿಷಯ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು ಮ್ಯಾಮ್? ಸದ್ಯಕ್ಕೆ ನಡೆಯೋ ವಿಷಯ ಬಗ್ಗೆ ನಾನು ಮಾತಾಡ್ತಿದ್ದೀನಿ, ಅದು ಸಿಂಪಲ್ ಪ್ರೆಸೆಂಟ್. ಐ ಟೀಚ್, ಯು ಲಿಸನ್. ಎಲ್ಲೆಲ್ಲ ನಾವು ಅದನ್ನ ಉಪಯೋಗಿಸ್ತೀವಿ? ಸಮಥಿಂಗ್ ದಟ್ ಇಸ್ ಟ್ರೂ ಇನ್ ಪ್ರೆಸೆಂಟ್, ಇವಾಗ ನಿಜವಾಗಿದೆ. ನಮ್ಮ ಹವ್ಯಾಸಗಳನ್ನ ಹೇಳುವಾಗ ಹ್ಯಾಬಿಟ್ಸ್, ಜನರಲ್ ಟ್ರೂತ್ಸ್ ಅಂಡ್ ಫ್ಯಾಕ್ಟ್ಸ್, ಫ್ಯೂಚರ್ ಟೈಮ್ ಟೇಬಲ್ಸ್, ಶೆಡ್ಯೂಲ್ಸ್. ಇಂತಹ ಸಂದರ್ಭಗಳಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಉಪಯೋಗಿಸ್ತೀವಿ. ಸೊ ಈ ಸೆಂಟೆನ್ಸ್ ಫಾರ್ಮ್ಯಾಟು ಪಾಸಿಟಿವ್ ಆಗಿರೋ ಸೆಂಟೆನ್ಸ್ಗೆ ನಾವು ಉಪಯೋಗಿಸೋದು. ನೆಗೆಟಿವ್ ಆಗಿದ್ರೆ ಸೆಂಟೆನ್ಸ್ಗೆ ಹೇಗೆ ಹೇಳ್ತೀವಿ, ಕ್ವಶನ್ ಆಗಿರೋ ಸೆಂಟೆನ್ಸ್ಗೆ ಹೇಗೆ ಹೇಳ್ತೀವಿ, ಇವೆಲ್ಲ ನೋಡೋಣ ಇನ್ನೊಂದಾಗಿ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು? ವರ್ಬ್ ಟೆನ್ಸ್ ದಟ್ ಇಸ್ ಯೂಸ್ ಟು ಡಿಸ್ಕ್ರೈಬ್ ಆಕ್ಷನ್ಸ್ ಹ್ಯಾಪನಿಂಗ್ ನೌ, ಹ್ಯಾಬಿಚುವಲ್ ಅಕರೆನ್ಸಸ್, ಜನರಲ್ ಟ್ರೂತ್. ಇದನ್ನೇ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಯಾವ್ದೊಂದು ವಿಷಯ ಇವಾಗ ನಡೀತಿದೆ, ಸಾಮಾನ್ಯವಾಗಿ ನಡೆಯೋ ವಿಷಯ. ನಾನು ಪ್ರತಿ ದಿವಸ ಹಲ್ನ 2 ಸತಿ ಉಜ್ತೀನಿ. ಐ ಆಲ್ವೇಸ್ ಬ್ರಷ್ ಟ್ವೈಸ್ ಅ ಡೇ. ಹ್ಯಾಬಿಚುವಲ್ ಅಕರೆನ್ಸ್, ಜನರಲ್ ಟ್ರೂತ್ ಆರ್ ಫ್ಯಾಕ್ಟ್ಸ್, ಸನ್ ರೈಸಸ್ ಇನ್ ದ ಈಸ್ಟ್, ಸನ್ ಸೆಟ್ಸ್ ಇನ್ ದ ವೆಸ್ಟ್. ಇಂತಹ ಜನರಲ್ ಟ್ರೂತ್ಸ್, ಫ್ಯಾಕ್ಟ್ಸ್ ಇದಕ್ಕೂ ನಾವು ಉಪಯೋಗಿಸ್ತೀವಿ. ಒಂದು ಎಕ್ಸಾಂಪಲ್ ಯೂನಿವರ್ಸಲ್ ಟ್ರೂತ್ ಏನಪ್ಪಾ ಹೇಳ್ಬೋದು? ಭೂಮಿ ಈ ಸೂರ್ಯನ ಯಾವಾಗ್ಲೂ ಸುತ್ತ ಬರತ್ತೆ. ಅರ್ತ್ ರಿವಾಲ್ವ್ಸ್ ಅರೌಂಡ್ ದಿ ಸನ್. ಇಟ್ಸ್ ಅ ಯೂನಿವರ್ಸಲ್ ಟ್ರೂತ್. ಇಲ್ಲಿ ಹೇಳಿದ್ರು ಒಂದೇನೆ, ಅಮೆರಿಕ ದೇಶದಲ್ಲಿ ಇದ್ದು ಒಬ್ರು ಹೇಳಿದ್ರು ಇದು ಒಂದೇನೆ, ಚೇಂಜ್ ಆಗೋದಿಲ್ಲ. ಅವನ್ ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತಾನೆ, ಸಾಮಾನ್ಯವಾಗಿ ಅವ್ನ್ ದೇವಸ್ಥಾನಕ್ಕೆ ಹೋಗ್ತಾನಪ್ಪ. ಅದು ಅವ್ನ ಹ್ಯಾಬಿಟ್. ಅದನ್ನ ನಾವು ಯೂನಿವರ್ಸಲ್ ಟ್ರೂತ್ ಅಂತ ಹೇಳಕ್ಕಾಗತ್ತಾ? ಹೇಳಕ್ಕಾಗಲ್ಲ. ಈ ಒಂದು ಉದಾಹರಣೆನ ನಾವು ಯೂನಿವರ್ಸಲ್ ಟ್ರೂತ್ಗೆ ಹೇಳ್ಬೋದು. Simple present tense is used to express regular or habitual action, universal truth, all the above. ಎರಡಕ್ಕೂ ಅದು ನಾನು ಬಳಸ್ತೀನಿ. It is used for both the purposes. ಗ್ರಾಮರ್ ರೂಲ್ ಟು ಫಾರ್ಮ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಏನ್ ಮಾಡ್ಬೇಕಂತ ಹೇಳಿದೆ? ಎಸ್ ಅಲ್ಲದೆ ಇ ಎಸ್ ನಾವು ಸೇರಿಸ್ತೀವಿ ಆ ಬೇಸ್ ಫಾರ್ಮ್ ಆಫ್ ದ ವರ್ಬ್. ಬೇಸ್ ಫಾರ್ಮ್ ಆಫ್ ವರ್ಬ್ ಒಂದೇನೆ, ರೂಟ್ ಫಾರ್ಮ್ ಆಫ್ ವರ್ಬ್ ಅಂದ್ರೂ ಒಂದೇನೆ. ಆಯ್ತಾ? ಅದು ಬೇಸ್ ಫಾರ್ಮ್ ಆಫ್ ವರ್ಬ್ ಆಗಿ ಎಲ್ಲಿ ನಿಂತೋಗ್ಬಿಡತ್ತೆ? ಐ ಯು ವಿ ದೇ ಅನ್ನೋ ಸಬ್ಜೆಕ್ಟ್ ಇದ್ರೆ ಅದು ಬೇಸ್ ಫಾರ್ಮ್ ಆಫ್ ವರ್ಬ್ ಆಗಿ ಇದ್ಬಿಡತ್ತೆ. ಅಕಸ್ಮಾತ್ ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದ್ರೆ ಎಸ್ ಅಲ್ಲದೆ ಇ ಎಸ್ ನ ಸೇರಿಸ್ತೀವಿ. ಹಿ ಡ್ಯಾಶ್ ಇನ್ ಚೆನ್ನೈ, ಅವನು ಚೆನ್ನೈನಲ್ಲಿ ವಾಸ ಮಾಡ್ತಾನೆ. ಅವನು ಅನ್ನೋದು ಥರ್ಡ್ ಪರ್ಸನ್ ಅಲ್ವಾ? ಆಗ ನಾವು ಬೇಸ್ ಫಾರ್ಮ್ ಆಫ್ ವರ್ಬ್ ಉಪಯೋಗಿಸ್ತೀವ, ಇಲ್ಲಾಂದ್ರೆ ಎಸ್ ನ ಸೇರಿಸ್ತೀವ? ಎಸ್ ಅನ್ನ ಸೇರಿಸ್ತೀವಿ. ಯಾಕೆ ಮ್ಯಾಮ್ ಲಿವ್ಡ್ ಅಂತ ಹೇಳಲ್ಲ? ಅದು ಭೂತಕಾಲ. ಅವನು ಇದ್ದ, ಚೆನ್ನೈನಲ್ಲಿ ವಾಸ ಮಾಡ್ದ ಅಂತ ಹೇಳುವಾಗ ಲಿವ್ಡ್ ಅಂತ ಹೇಳ್ತೀವಿ. ಇವಾಗ ಅವನು ಸದ್ಯಕ್ಕೆ ಅಲ್ಲೇ ಇದ್ದಾನೆ ಅಲ್ವಾ? ಸೊ ಲಿವ್ಸ್ ಅನ್ನೋದೇ ಸರಿಯಾಗಿರೋ ಆಪ್ಷನ್. ಸೊ ಸ್ಟ್ರಕ್ಚರ್ ಆಫ್ ದಿ ಸೆಂಟೆನ್ಸ್ ಏನು ನಾನು ಬೋರ್ಡಲ್ಲಿ ಬರ್ದಿದ್ನಲ್ಲ? ಎಸ್ ಎಕ್ಸಾಕ್ಟ್ಲಿ, ಬಿ ಆಪ್ಷನ್ ಅಂತ ಹೇಳ್ಬಿಟ್ಟಿದ್ದಾರೆ ಮಕ್ಕಳು. ಪರ್ಫೆಕ್ಟ್. ಸಬ್ಜೆಕ್ಟ್ ಪ್ಲಸ್ ವರ್ಬ್, ಆ ವರ್ಬ್ ಜೊತೆ ಎಸ್ ಅಲ್ಲದೆ ಇ ಎಸ್ ನ ಸೇರಿಸ್ಕೊಳ್ತೀವಿ. ಕೆಲವು ಸೆಂಟೆನ್ಸ್ಗಳಲ್ಲಿ ಸಬ್ಜೆಕ್ಟ್ ಬೇಸ್ ಮಾಡಿ ಬೇಸ್ ಫಾರ್ಮ್ ಆಫ್ ವರ್ಬ್ ಆಗಿ ಇದ್ ಬಿಡತ್ತೆ. ಹೇಗಿರತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸ್ಟ್ರಕ್ಚರ್, ಎಲ್ಲೆಲ್ಲ ಬಳಸ್ತೀವಿ, ಇದೆಲ್ಲ ನೋಡ್ಬಿಟ್ಟಿದ್ವಿ. 2-3 ಪ್ರಶ್ನೆನ ಆನ್ಸರ್ ಮಾಡಕ್ ನೋಡೋಣವಾ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಂಬಂಧವಾಗಿರೋ ಪ್ರಶ್ನೆಗಳನ್ನ.
ಒಂದ್ 2-3 ಪ್ರಶ್ನೆಗೆ ಉತ್ತರಿಸ್ನ, ಅದಾದ್ಮೇಲೆ ಕಂಜಂಕ್ಷನ್ ಸಂಬಂಧವಾಗಿರೋ MCQs ನ ನೀವು ಆನ್ಸರ್ ಮಾಡಿ. ಎವ್ರಿ ಡೇ ರಾಜು ಡ್ಯಾಶ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಪ್ರತಿ ದಿವಸ ರಾಜು ಬೇಗ ಎದ್ದೇಳ್ತಾನೆ. ರಾಜು ಒಬ್ಬ ವ್ಯಕ್ತಿಯ ಹೆಸರು, ಥರ್ಡ್ ಪರ್ಸನ್. ಥರ್ಡ್ ಪರ್ಸನ್ ಅಂತಂದ್ರೆ ಏನ್ ಮಾಡ್ತೀವಿ, ವರ್ಬ್ ಜೊತೆ ಎಸ್ ಅನ್ನ ಸೇರಿಸ್ಕೊಳ್ತೀವಿ. ವೋಕ್ ಅಲ್ಲ, ವೋಕ್ ಅಂದ್ರೆ ಎದ್ದೇಳ್ದ, ಅದು ಪಾಸ್ಟ್ ಆಗ್ಬಿಡತ್ತೆ. ಹಿ ಡ್ಯಾಶ್ ಇಸ್ ಟೀತ್ ಅಂಡ್ ಡ್ಯಾಶ್ ಅ ಬಾತ್. ಅವನು ಹಲ್ಲನ್ನು ಉಜ್ತಾನೆ, ಸ್ನಾನನು ಮಾಡ್ತಾನೆ. ಹಿ ಬ್ರಷಸ್ ಇಸ್ ಟೀತ್ ಅಂಡ್ ಟೇಕ್ಸ್ ಅ ಬಾತ್. ತಗೊಳ್ತಾನೆ. ಐ ಬ್ರಷ್ ಮೈ ಟೀತ್ ಅಂಡ್ ಟೇಕ್ ಅ ಬಾತ್ ಅಂತೀವಿ. ಯು ಬ್ರಷ್ ಯೋರ್ ಟೀತ್ ಅಂಡ್ ಟೇಕ್ ಬಾತ್ ಅಂತೀವಿ. ಇದೇ ಸೆಂಟೆನ್ಸ್ ಅಲ್ಲಿ ಹಿ ಶಿ ಇದೆ ಅಂದ್ರೆ ಹಿ ಶಿ ಇಟ್ ಇದೆ ಅಂದ್ರೆ ಏನ್ ಮಾಡ್ತೀವಿ, ಅದ್ರ ಜೊತೆಗೆ ಎಸ್ ಒ ಇ ಎಸ್ ನ ಸೇರಿಸ್ತೀವಿ ಅಂದ್ವಲ್ಲ. ಕರೆಕ್ಟ್, ಬಿ ಆಪ್ಷನ್ ಸರಿ. ಎಕ್ಸಾಕ್ಟ್ಲಿ, ಹಿ ಬ್ರಷಸ್ ಹಿಸ್ ಟೀತ್ ಅಂಡ್ ಟೇಕ್ಸ್ ಬಾತ್. ಹಿ ಡ್ಯಾಶ್ ಇಸ್ ಬ್ರೇಕ್ಫಾಸ್ಟ್ ಅಟ್ 8 AM. ಅವನ್ 8 ಗಂಟೆಗೆ ಬೆಳಗ್ಗೆ ತಿಂಡಿನ ಮಾಡ್ತಾನೆ. ಹ್ಯಾಸ್, ಐ ವಿಲ್ ಹ್ಯಾವ್ ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ಅಂತೀವಿ. ಸಾರಿ, ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ಅಟ್ 8 AM. ಒಂದು ಲಾಸ್ಟ್ ಕ್ವೆಶನ್. ಆಫ್ಟರ್ ಹ್ಯಾವಿಂಗ್ ದಿಸ್ ಬ್ರೇಕ್ಫಾಸ್ಟ್ ರಾಜು ಡ್ಯಾಶ್ ಫಾರ್ half an hour. ತಿಂಡಿ ತಿಂದಾದ್ಮೇಲೆ ರಾಜು ಅರ್ಧ ಅವರ್ ಓದ್ತಾನೆ. ಇವಾಗ್ಲೂ ಓದ್ತಾನೆ, ಓದ್ದ ಅಂತ ಹೇಳ್ತಿಲ್ಲ, ಇನ್ಮೇ ಓದ್ತಾನೆ ಅಂತಾನು ನಾನು ಹೇಳ್ತಿಲ್ಲ. ಯೂಶಲ್ ಆಗಿ ಅವನ ಹ್ಯಾಬಿಟ್ ಅದೇ, ಪ್ರತಿದಿನ ತಿಂಡಿ ಮಾಡಾದ್ಮೇಲೆ ಅವನು ಒಂದು ಅರ್ಧ ಅವರ್ ಓದ್ತಾನೆ ರಾಜು. ಸ್ಟಡೀಸ್. ಕರೆಕ್ಟ್. ಒಂದು ವಿಷಯ ನಾನು ಹೇಳಕ್ ಮರ್ತೋಗ್ಬಿಟ್ಟೆ. ಸಪೋಸ್ ಆ ವರ್ಬ್ ಆಗಿರೋದು ವೈ ಎಲ್ ಮುಗ್ದೋಗಿದೆ ಅಂತ ಹೇಳಿದ್ರೆ, ಆ ವೈ ಎಲ್ ಇವಾಗ ಸ್ಟಡಿ ಅಂತ ಹೇಳಿದೆ, ಸ್ಟಡಿ ಅನ್ನೋ ಪದ ಆ ವರ್ಬ್ IUV ಸ್ಟಡಿ ಅಂತಾನೆ ಹೇಳ್ತೀವಿ. ಅಕಸ್ಮಾತ್ ಅದು ಹಿ ಶಿ ಇಟ್ ಅಂತಂತಿದೆ ಅಂದ್ರೆ ಸ್ಟಡಿ ಅನ್ನೋದು ಸ್ಟಡೀಸ್ ಆಗತ್ತೆ. ಅವಾಗ ಏನಾಗುತ್ತಾಗತ್ತೆ, ವೈ ಅನ್ನೋದು ಐ ಅನ್ನೋ ಲೆಟರ್ ಅಲ್ಲಿ ರೀಪ್ಲೇಸ್ ಆಗ್ಬಿಟ್ಟು ಅದ್ರ ಜೊತೆನೆ ಇ ಎಸ್ ನು ನಾವು ಸೇರಿಸ್ಬಿಡ್ತೀವಿ. ವೈ ಇಸ್ ಗೆಟಿಂಗ್ ರೀಪ್ಲೇಸ್ ವಿತ್ ಐ. ಆಲ್ಸೋ ಇ ಎಸ್ ಇಸ್ ಗೆಟಿಂಗ್ ಅಕಂಪನಿ, ಇ ಎಸ್ ಅನ್ನೋ ಲೆಟರ್ಸ್ ಇದನ್ನು ಸೇರಿಸ್ತೀವಿ. ಅರ್ಥ ಆಯ್ತಾ? ಓಕೆ, ಪ್ರಶ್ನೆಗಳಿಗೆ ಹೋಗೋಣ. Shall we have a look into the questions pertaining to conjunctions? ಸ್ಕ್ರೀನ್ ವಿಸಿಬಲ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಐ ವಾಸ್ ಇಲ್ ಡ್ಯಾಶ್ ಐ ಡೆಂಟ್ ಗೋ ಟು ವರ್ಕ್. ನನ್ಗೆ ಹುಷಾರಿರಲಿಲ್ಲ, ಆ ಕಾರಣಕ್ಕೋಸ್ಕರ ನಾನು ಕೆಲ್ಸಕ್ಕೆ ಹೋಗ್ಲಿಲ್ಲ. I was ill dash I didn't go to work. So because as. ಪ್ರಶ್ನೆ, ಯು ಶುಡ್ ಗೆಟ್ ಯುವರ್ ಲೈಸೆನ್ಸ್ ರಿನ್ಯೂಡ್ ಅಟ್ ಒನ್ಸ್ ಡ್ಯಾಶ್ ಪೇ ಅ ಫೈನ್. ನೀನ್ ಲೈಸೆನ್ಸ್ ನ ರಿನ್ಯೂ ಮಾಡ್ಬೇಕು, ಇಲ್ದೆ ಫೈನ್ ನ ಕಟ್ತೀಯ. ಇಲ್ದೆ ಏನಾಗತ್ತೆ, ಲೈಸೆನ್ಸ್ ನ ರಿನ್ಯೂ ಮಾಡಿಲ್ಲ ಅಂದ್ರೆ ಫೈನ್ ಕಟ್ಬೇಕಾಗ್ಬಿಡತ್ತೆ. ಆರ್ ನಾರ್ ಬಟ್. ಆರ್ ನಾರ್ ಬಟ್ ಅನ್ನೋದು ಎಂತಹ ಕಂಜಂಕ್ಷನ್ಸ್? ಕರೆಕ್ಟ್, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಎಕ್ಸಾಕ್ಟ್ಲಿ. ಯಾ ಆನ್ಸರ್ ಬರುತ್ತೆ? ಆನ್ಸರ್ ಇಸ್ ಆರ್ ನಾರ್ ಬಟ್. ವಿಚ್ ಒನ್? ಆರ್ ಯು ಶುಡ್ ಗೆಟ್ ಯುವರ್ ಲೈಸೆನ್ಸ್ ರಿನ್ಯೂಡ್ ಅಟ್ ಒನ್ಸ್ ಆರ್ ಪೇ ಅ ಫೈನ್. ಅಲ್ಲದೆ ನಿನ್ ಫೈನ್ ನ ಕಟ್ಬೇಕಾಗ್ಬಿಡತ್ತೆ. ಫಸ್ಟ್ ಕ್ವೆಶನ್ ಆನ್ಸರ್ ಏನಂಗಂದ್ರೆ ಐ ವಾಸ್ ಇಲ್
ಸೊ ಐ ಡೆಂಟ್ ಗೋ ಟು ವರ್ಕ್. ಸೊ ಅನ್ನೋದೇ ಕರೆಕ್ಟ್ ಆಗಿರೋ ಆನ್ಸರ್. ವೆರಿ ಗುಡ್, ಸೂಪರ್ ಮಕ್ಕಳೇ. ಡ್ಯಾಶ್ ದೇರ್ ಇಸ್ ನೋ ಡಿಮ್ಯಾಂಡ್ ಫಾರ್ ದಿಸ್ ಟೈಪ್ ಆಫ್ ಬುಕ್. ಐ ಕೆನಾಟ್ ಪ್ಲೇಸ್ ಅನ್ ಆರ್ಡರ್. ಬುಕ್ಗೆ ಅಷ್ಟೇನ್ ಡಿಮ್ಯಾಂಡ್ ಇಲ್ಲ, ಆ ಕಾರಣಕ್ಕೋಸ್ಕರನೇ ನಾನು ಈ ಬುಕ್ನ ಆರ್ಡರ್ ಮಾಡಕ್ಕಾಗಲ್ಲ. ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಈ ಬುಕ್ನ ನಾನು ಆರ್ಡರ್ ಮಾಡಕ್ಕಾಗಲ್ಲ. ಎರಡು ಆಪ್ಷನು ಸರಿನಾ? ಎಕ್ಸಾಕ್ಟ್ಲಿ, ಎರಡು ಆಪ್ಷನ್ ಸಿನ್ಸು ಹೇಳ್ಬೋದು, ಆಸು ಹೇಳ್ಬೋದು. ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಆರ್ಡರ್ನ ನಾನು ಪ್ಲೇಸ್ ಮಾಡಕ್ಕಾಗಲ್ಲ. ಸಿನ್ಸ್, ಆಸ್. ಯಾಕೊಂದು ವಿಷಯ ಇಲ್ಲ, ನಡೀತಿಲ್ಲ ಅಂತದ್ದು ಈ ಕಂಜಂಕ್ಷನ್ ಹಾಕೋದು ಹೇಳ್ತಿದೆ ನಮ್ಗೆ ಅಲ್ವಾ? ಸೊ ಸಿನ್ಸು ನಾವು ಬಳಸ್ಬೋದು ಈ ಸೆಂಟೆನ್ಸ್ ಅಲ್ಲಿ, ಆಸ್ ಅನ್ನೋ ಪದನೂ ಉಪಯೋಗಿಸ್ಬೋದು. ಇದಕ್ ಯಾವ ತರ ಕಂಜಂಕ್ಷನ್ ಮಕ್ಕಳೇ? ಎನಿ ಗೆಸ್ ವಾಟ್ ಕೈಂಡ್ ಆಫ್ ಕಂಜಂಕ್ಷನ್ ಇಟ್ ಇಸ್? You can tell me very well in the chat box. Exactly, subordinating conjunction. Super, very good. I am very tired. Dash, I have been working all day. ಯಾಕೆ ನಂಗೆ ತುಂಬಾ ಟಯರ್ಡ್ ಆಗ್ತಿದೆ? ಯಾಕಂದ್ರೆ ದಿನ ಪೂರ್ತಿ ನಾನು ಕೆಲಸ ಮಾಡ್ತಾನೆ ಇದ್ದೆ, ಆ ಕಾರಣಕ್ಕೋಸ್ಕರ ನಾನು ತುಂಬಾ ಟಯರ್ಡ್ ಆಗಿದೆ. ಯಾಕೆ ಟಯರ್ಡ್ ಆಗಿದೆ ಅನ್ನೋದನ್ನ ಹೇಳ್ತಿದ್ದೀರಾ. ಯು ಆರ್ ಟೆಲಿಂಗ್ ಔಟ್ ದ ರೀಸನ್, ರೈಟ್? Because I have been working all day. Correct. Fourth question answer, because. She not only gave us a fine dinner. ಡಿನ್ನರ್ ಮಾತ್ರ ಅವಳು ಕೊಡ್ಲಿಲ್ಲ, ಮನೆಗೂ ಅವಳೇ ಬಂದು ನಮ್ಮನ್ನ ಬಿಟ್ಬಿಟ್ರು. ಅವಳು ನಮ್ಗೆ ಊಟ ಮಾತ್ರ ತೆಕ್ಕೊಡ್ಲಿಲ್ಲ, ಮನೇಲೂ ಸಹ ಬಂದು ನಮ್ಮನ್ನ ಬಿಟ್ಟು ಹೋಗ್ಬಿಟ್ಲು. ಎಷ್ಟು ಒಳ್ಳೆಯವಳವಳ. ಏನೋ ಊಟನೋ ಮಾತ್ರ ತೆಕ್ಕೊಟ್ಟಿಲ್ಲ, ಮನೇಲಿ ಬಂದು ಬಿಟ್ಟೋಗ್ಬಿಟ್ಟಿದ್ದಾರೆ. ಫ್ರೆಂಡ್ ಅಲ್ಲ. ಶಿ ನಾಟ್ ಓನ್ಲಿ ಗೇವ್ ಅಸ್ ಅ ಫೈನ್ ಡಿನ್ನರ್. ಏನ್ ಆಪ್ಷನ್ ಹೇಳ್ಬೇಕು? ಅದೆಲ್ಲ ಓಕೆ, ಆನ್ಸರ್ ಏನಂತೀವಿ? ಬಟ್ ಡ್ರೋವ್ ಅಸ್ ಬ್ಯಾಕ್ ಹೋಮ್, ಆಲ್ಸೋ ಡ್ರೋವ್ ಅಸ್ ಬ್ಯಾಕ್ ಹೋಮ್, ಬಟ್ ಆಲ್ಸೋ. ಸೊ ಇಲ್ಲಿ ಯಾವ ತರದ ಕಂಜಂಕ್ಷನ್ ಉಪಯೋಗಿಸಿದ್ದಾರೆ? ಕೋರಿಲೇಟಿವ್ ಕಂಜಂಕ್ಷನ್ಸ್. ಯಾವ್ದಪ್ಪ ಕೋರಿಲೇಟಿವ್ ಕಂಜಂಕ್ಷನ್? ನಾಟ್ ಓನ್ಲಿ ಬಟ್ ಆಲ್ಸೋ. ಬಟ್ ಆಲ್ಸೋ ಅನ್ನೋ ವರ್ಡ್ ನಾನೇ ಇಲ್ಲಿ ಬಳಸ್ಬೇಕು. ನಾಟ್ ಓನ್ಲಿ, ಶಿ ನಾಟ್ ಓನ್ಲಿ ಗೇವ್ ಅಸ್ ಅ ಫೈನ್ ಡಿನ್ನರ್. ಈ ವರ್ಡ್ಸ್ ಹೇಗ್ ಬರತ್ತಂದೆ? ತಯಾರಾಗೆ ಬರತ್ತಂತ ಹೇಳಿದ್ನಲ್ಲ. ನಾಟ್ ಓನ್ಲಿ ಬಟ್ ಆಲ್ಸೋ. ಡ್ಯಾಶ್ ಇಟ್ ವಾಸ್ ಕೋಲ್ಡ್ ವಿ ವೆಂಟ್ ಔಟ್. ಚಳಿ ಇದ್ದಿದ್ರು ಸಹ ನಾವು ಹೊರಗಡೆ ಹೊಟ್ಟೋದ್ವಿ. ಚಳಿ ಇದ್ದಿದ್ರು ಸಹ ನಾವು ಹೊರಗಡೆ ಹೊಟ್ಟೋದ್ವಿ. ಆಲ್ಸೋ ಇಟ್ ವಾಸ್ ಕೋಲ್ಡ್ ವಿ ವೆಂಟ್ ಔಟ್, ಇವನ್ ದೋ ಇಟ್ ವಾಸ್ ಕೋಲ್ಡ್ ವಿ ವೆಂಟ್ ಔಟ್, ಬಿಕಾಸ್ ಇಟ್ ವಾಸ್ ಕೋಲ್ಡ್. ಚಳಿಯಾಗಿರೋ ಕಾರಣಕ್ಕೋಸ್ಕರನೇ ನಾವು ಹೊರಗಡೆ ಹೊಟ್ಟೋದ್ವಿ. ಆತರ ಹೇಳ್ತೀವ ಸೆಂಟೆನ್ಸ್ ನ? ಖಂಡಿತ ಹೇಳಲ್ಲ. ಇದ್ದಿದ್ರು ಸಹ ನಾವು ಹೊರಗಡೆ ಹೋದ್ವಿ, ಹಾಗೆ ತಾನೇ ಹೇಳೋದು, ಕಲ್ವಾ? ಕರೆಕ್ಟಾ? ಒಪ್ಕೊಳ್ತೀರಾ ನನ್ ಜೊತೆ? ಇದು ಯಾವ ಕಂಜಂಕ್ಷನ್? ಈ ಒಂದು ಅನ್ನೋದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ನೆನ್ಪಿದ್ಯಾ ರೂಲು? ಡಿಪೆಂಡೆಂಟ್ ಕ್ಲಾಸ್ ಫಸ್ಟೇ ಬಂದ್ಬಿಟ್ಟು ಅದಾದ್ಮೇಲೆ ಇಂಡಿಪೆಂಡೆಂಟ್ ಕ್ಲಾಸ್ ಬಂತಂದ್ರೆ ಕಮಾನ ಉಪಯೋಗಿಸ್ತೀವಿ. ಎಕ್ಸಾಕ್ಟ್ಲಿ. 7ನೇ ಪ್ರಶ್ನೆ, ವಿಲ್ ಯು ಗೋ ಬೈ ಟ್ಯಾಕ್ಸಿ ಡ್ಯಾಶ್ ಬಸ್. ಟ್ಯಾಕ್ಸಿಲಿ ಹೋಗ್ತೀಯೋ ಬಸ್ಸಲ್ಲಿ ಹೋಗ್ತೀಯೋ? ಆಪ್ಷನ್ ಕೊಡ್ತಿದ್ದಾರೆ, ಎರಡರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡ್ಬೇಕು ಅಂತ. ಎರಡರಲ್ಲಿ ನಾನು ಯಾವ್ದಾದ್ರು ಒಂದು ಚೂಸ್ ಮಾಡ್ಬೇಕಂತಂದ್ರೆ ಆಪ್ಷನ್ಸ್ ಬರ್ತಿದೆ ಅಂದ್ರೆ ಯಾವ್ದ್ರಲ್ಲಿ ಕೊಡುತ್ತೆ? ಯಾವ ಆಪ್ಷನ್ ಚೂಸ್ ಮಾಡ್ತೀನಿ? ಆರ್ ಅನ್ನೋ ಆಪ್ಷನ್. ಅಮೇಝಿಂಗ್, ಸೂಪರ್, ವೆರಿ ನೈಸ್. ಆರ್ ಅನ್ನೋ ಆಪ್ಷನ್ ಕರೆಕ್ಟ್. ಡ್ಯಾಶ್ ಐ ಹ್ಯಾವ್ ಮಚ್ ಮನಿ, ಐ ವಿಲ್ ಬೈ ಅ ಬೈಸೈಕಲ್ ಫಾರ್ ಮೈ ಲಿಟಲ್ ಸಿಸ್ಟರ್. ನನ್ನ ಹತ್ರ ಹೆಚ್ಚಾಗಿರೋ ದುಡ್ಡು ನನ್ನ ಹತ್ರ ಇತ್ತಂದ್ರೆ ನಾನು ನನ್ನ ತಂಗಿಗೆ ಒಂದು ಬೈಸೈಕಲ್ ನ ತೆಕ್ಕೊಡ್ತೀನಿ. ನನ್ನ ಹತ್ರ ಅಕಸ್ಮಾತ್ ದುಡ್ಡಿತ್ತಂದ್ರೆ. ಇಫ್ ಐ ಹ್ಯಾವ್ ಮಚ್ ಮನಿ, ಬಟ್ ಐ ಹ್ಯಾವ್ ಮಚ್ ಮನಿನಾ? ಇಲ್ಲ, ಒಂದು ಪಾಸಿಟಿವ್ ಮತ್ತೊಂದು ನೆಗೆಟಿವ್ ಕಾಂಟ್ರಡಿಕ್ಟಿಂಗ್ ಆಗಿರೋ ಸೆಂಟೆನ್ಸ್ ಅಲ್ಲೇ ನಾವು ಬಟ್ ಅನ್ನೋ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಉಪಯೋಗಿಸೋದು. ಬಟ್ಟು ಆ್ಯಂಡ್ ಎರಡು ಕೋಆರ್ಡಿನೇಟಿಂಗ್. ಈ ಸೆಂಟೆನ್ಸ್ಗೆ ಸಮಾನವಾಗಿರೋ ಕಂಜಂಕ್ಷನ್ ಅಂದ್ರೆ ಇಫ್. ನನ್ನ ಹತ್ರ ದುಡ್ಡಿತ್ತಂದ್ರೆ ನಾನು ಸೈಕಲ್ನ ನನ್ನ ತಂಗಿಗೆ ತೆಕ್ಕೊಡ್ತೀನಿ. ಓಹೋ, ನೆಕ್ಸ್ಟ್ ಅಲ್ಲಿ 2 ಬ್ಲಾಂಕ್ ಇದೆ ಅಲ್ಲ. ಡ್ಯಾಶ್ ಮಿಸ್ ಎಲ್ಸಿ ಡ್ಯಾಶ್ ಹರ್ ಅಸಿಸ್ಟೆಂಟ್ ಡಿಡ್ ಸ್ಪೆಷಲ್ ವರ್ಕ್ ಆರ್ಡರ್ ಎಸ್ಟರ್ಡೇ. ನಿನ್ನೆ ಮಿಸ್ ಎಲ್ಸಿ ಮಾತ್ರ ಅಲ್ಲ, ಅವ್ರ ಅಸಿಸ್ಟೆಂಟ್ರು ಕೂಡ ಸ್ಪೆಷಲ್ ವರ್ಕ್ ನ ನಿನ್ನೆ ಮಾಡಿದ್ರು. ಇಬ್ರು ಮಾಡಿದ್ದಾರೆ, ಒಬ್ರು ಮಾತ್ರ ಅಲ್ಲ ಮತ್ತೊಬ್ರು ಮಾಡಿದ್ದಾರೆ.
Not only Miss Esley, but also her assistant. Not Miss Esley, only her assistant. ಅವಳಲ್ಲ, her assistant ಮಾಡಿರೋದು. ಇಲ್ಲ, ಅದ್ ಹೇಳ್ತೀವಾ? ನಾಟ್ ಆಲ್ಸೋ, ನಾಟ್ ಓನ್ಲಿ ಬಟ್ ಆಲ್ಸೋ. ಈ ಒಂದು ಆಪ್ಷನ್ ಸರಿ, ಯಾಕಂದ್ರೆ ಅದೇ ಕರೆಕ್ಟ್ ಆಗಿರೋ ಕೋರಿಲೇಟಿವ್ ಕಂಜಂಕ್ಷನ್. ಇಟ್ ಇಸ್ ಅಪಿಯರಿಂಗ್ ಇನ್ ಪೇರ್ಸ್, ಪೇರ್ಸ್ ಆಗಿ ಅಪಿಯರ್ ಆಗ್ತಿದೆ. ನಾಟ್ ಓನ್ಲಿ ಬಟ್ ಆಲ್ಸೋ ಇಸ್ ಅ ಪೇರ್ ಆಫ್ ಕೋರಿಲೇಟಿವ್ ಕಂಜಂಕ್ಷನ್. ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಕರೆಕ್ಟ್ಲಿ ಯೂಸಸ್ ಅ ಕಂಜಂಕ್ಷನ್? ಯಾವ ಸೆಂಟೆನ್ಸ್ ಅಲ್ಲಿ ಕರೆಕ್ಟ್ ಆಗಿ ಕಂಜಂಕ್ಷನ್ ನ ಬಳಸ್ತಾರೆ? ಶಿ ಇಸ್ ಟಯರ್ಡ್ ಬಟ್ ಶಿ ಸ್ಟಿಲ್ ವಾಂಟ್ಸ್ ಟು ಗೋ ಟು ದಿ ಪಾರ್ಟಿ. ಹಿ ರ್ಯಾನ್ ಫಾಸ್ಟ್, ಹಿ ಲವ್ಸ್ ದ ರೇಸ್. ಐ ಲೈಕ್ ಬೋತ್ ಕಾಫಿ ಐಸ್ ಕ್ರೀಮ್, ಚಾಕ್ಲೇಟ್ ಐಸ್ ಕ್ರೀಮ್. ದೇ ಡಿಡ್ಂಟ್ ಸಿ ದ ಪಾಪ್ಯುಲರ್ ಮೂವಿ, ಸಾರಿ, ದೇ ಡಿಡ್ಂಟ್ ಸಿ ದ ಮೂವಿ ಇಸ್ ವೆರಿ ಪಾಪ್ಯುಲರ್. ಯಾವ ಸೆಂಟೆನ್ಸ್ ಸರಿಗಿದೆ? ಅವಳಿಗೆ ಟಯರ್ಡ್ ಆಗಿ ಅನ್ನಿಸ್ತಿದೆ, ಆದ್ರೂ ಅವಳು ಪಾರ್ಟಿಗೆ ಹೋಗ್ಬೇಕಂತಿದ್ದಾಳೆ. ಶಿ ಈಸ್ ಟಯರ್ಡ್, ಕಮ, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಬರೆಯೋಕ್ ಮುಂಚೆ ಕಮ ಹಾಕಿದ್ದಾರೆ. ಎಕ್ಸಾಕ್ಟ್ಲಿ, ಅದೊಂದು ರೀಸನೇ ಇಲ್ಲಿ ಇರೋದು. ಸರಿಯಾಗಿ ಕಂಜಂಕ್ಷನ್ ಉಪಯೋಗಿಸಿದ್ದಾರೆ, ಕಮಾನು ಕರೆಕ್ಟ್ ಆಗಿ ಹಾಕಿದ್ದಾರೆ. ಸೊ ಎ ಆಪ್ಷನ್ ಸರಿ. ಓಕೆ, ಇವತ್ತಿನ ಸೆಷನ್ ಅಲ್ಲಿ ಮಕ್ಕಳೇ ಹೊಸದಾಗಿರೋ ವಿಷಯಗಳನ್ನ ಜಾಸ್ತಿ ನಾವು ಹೆಚ್ಚಾಗಿ ಕಲ್ತಿದೀವಿ. ಸಾರಿ, ಕಲ್ತಿದೀವಿ. ಅದು ಮಾತ್ರ ಅಲ್ಲದೆ ಟೆನ್ಸಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವಾಕ್ಯ ರಚನೆ ಹೇಗಿರತ್ತೆ, ಫಸ್ಟ್ ಪರ್ಸನ್ ಅಂದ್ರೆ ಯಾರು, ಸೆಕೆಂಡ್ ಪರ್ಸನ್ ಅಂದ್ರೆ ಯಾರು, ಥರ್ಡ್ ಪರ್ಸನ್ ಅಂದ್ರೆ ಯಾರು, ಅವ್ರಿಗೆಲ್ಲ ನಾವು ಹೇಗೆ ಆ ವರ್ಕ್ ನ ಚೂಸ್ ಮಾಡ್ತೀವಿ, ಇದನ್ನು ನಾವು ತಿಳ್ಕೊಂಡಿದೀವಿ. ಇವತ್ತಿನ ಸೆಷನ್ ಅಲ್ಲಿ ಕೊನೆಯಲ್ಲಿ ಕಂಜಂಕ್ಷನ್ ಸಂಬಂಧವಾಗಿರೋ ಪ್ರಶ್ನೆಗಳಿಗೆ ಆನ್ಸರ್ಸ್ನು ತಿಳ್ಕೊಂಡಿದೀವಿ. ಸೊ ಇವತ್ತಿನ ಸೆಷನ್ ನಾನು ಇಲ್ಲೇ ಮುಗಿಸ್ಕೊಳ್ತೀನಿ. ಐ ವಿಲ್ ಎಂಡ್ ದ ಸೆಷನ್ ಓವರ್ ಹಿಯರ್. ಮುಂದಿನ ಸೆಷನ್ ಅಲ್ಲಿ ನಾವು ಭೇಟಿ ಆಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್, ಟೀಚರ್ಸ್, ಕೋಆರ್ಡಿನೇಟರ್ಸ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ.